ಓಂ ಶಾಂತಿ. ದೈನಂದಿನ ಜೀವನದಲ್ಲಿ ಯೋಗ ಅಭ್ಯಾಸ, ರಾಜಯೋಗ ಧ್ಯಾನ ಮತ್ತು ಧಾರಣೆಗಳನ್ನು ಅಳವಡಿಸಿಕೊಳ್ಳಿ. ಯೋಗ ಅಭ್ಯಾಸ, ಮೆಡಿಟೇಷನ್ ಪ್ರಾಕ್ಟೀಸ್, ಆತ್ಮಿಕ ಸ್ಥಿತಿಯ ಅಭ್ಯಾಸ, ಸೆಲ್ಫ್ ರಿಯಲೈಜೇಷನ್, ಶರೀರವನ್ನು ಸಡಿಲಗೊಳಿಸಿ ನಾನು ಈ ದೇಹವಲ್ಲ, ಹೊಸ ಚೈತನ್ಯವಿರುವ ಸೂಕ್ಷ್ಮ ಬಿಂದು ರೂಪದ ಆತ್ಮ ಎಂಬ ಸ್ವಮಾನದಲ್ಲಿ ಸ್ಥಿತರಾಗಿ, ಆತ್ಮವು ಏಕರಸವಾಗಿದ್ದು ಎಂದಿಗೂ ಬೆಳೆಯುವುದಿಲ್ಲ ಅಥವಾ ಸವೆಯುವುದಿಲ್ಲ ಎಂಬ ಸತ್ಯವನ್ನು ಮನಸ್ಸಿನಲ್ಲಿ ದೃಢೀಕರಿಸಿ, ಶಿವಬಾಬರ ನೆನಪಿನ ಯಾತ್ರೆ, ಕನೆಕ್ಟಿಂಗ್ ವಿತ್ ದ ಸುಪ್ರೀಂ, ಪರಂಧಾಮದ ನಿವಾಸಿ, ಜ್ಞಾನ ಸಾಗರ ಹಾಗೂ ಪತಿತ ಪಾವನನಾದ ಶಿವಬಾಬರವರನ್ನು ಸದಾ ಸ್ಮರಿಸಿ, ಈ ನೆನಪಿನಿಂದ ಮಾತ್ರ ಆತ್ಮಕ್ಕೆ ಅಂಟಿರುವ ತಮೋಪ್ರಧಾನತೆಯ ತುಕ್ಕು ಅಂದರೆ ರಸ್ಟ್ ಕರಗಿ ಸತೋಪ್ರಧಾನ ಸ್ಥಿತಿ ಲಭಿಸುತ್ತದೆ ಎಂಬ ಜ್ಞಾನದೊಂದಿಗೆ ಯೋಗದಲ್ಲಿ ಕುಳಿತುಕೊಳ್ಳಿ. ಗುಪ್ತ ಪರಿಶ್ರಮ ಪಡಬೇಕು. ದೈನಂದಿನ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾಗಲೂ ಮಧ್ಯ ಮಧ್ಯದಲ್ಲಿ ಮನಸ್ಸನ್ನು ದೇಹದ ಭ್ರಮೆಯಿಂದ ಮುಕ್ತಗೊಳಿಸಿ ತಂದೆಯ ನೆನಪಿನಲ್ಲಿ ತೊಡಗಿಸುವ ಗುಪ್ತ ಪರಿಶ್ರಮ ಮಾಡಿ. ದೈನಂದಿನ ಧಾರಣೆಗಳು, ಡೈಲಿ ಇಂಪ್ಲಿಮೆಂಟೇಷನ್, ಬಲಭುಜವಾಗುವುದು ಶ್ರೇಷ್ಠ ಕರ್ಮ. ಪ್ರತಿಯೊಂದು ಮಾತಿನಲ್ಲಿಯೂ ಸತ್ಯವಂತರಾಗಿರಿ. ಬಾಬಾರಂತೆ ಪ್ರತಿಯೊಬ್ಬರಿಗೂ ಸುಖ ಶಾಂತಿ ನೀಡುವ ನಿಮಿತ್ತವಾಗಿ ಸದಾ ಶುಭ ಹಾಗೂ ಕಲ್ಯಾಣಕಾರಿ ಕಾರ್ಯಗಳನ್ನು ಬಲಗೈನ ಕಾರ್ಯ ಮಾತ್ರ ಮಾಡಿ. ದ್ವೈತ ಮತ ಮತ್ತು ಕ್ರೋಧದಿಂದ ಮುಕ್ತಿ. ನನ್ನ ಮತ, ನಿನ್ನ ಮತ ಎಂಬ ವೈಷಮ್ಯ ಅಥವಾ ಘರ್ಷಣೆಯ ಸ್ವಭಾವವನ್ನು ಸಂಪೂರ್ಣವಾಗಿ ತ್ಯಜಿಸಿ, ಕ್ರೋಧದ ಭೂತವು ಆಧ್ಯಾತ್ಮಿಕ ಗಳಿಕೆಯನ್ನು ನಾಶ ಮಾಡುತ್ತದೆ. ಆದ್ದರಿಂದ ಸದಾ ಶಾಂತಚಿತ್ತರಾಗಿ ಮತ್ತು ಮಧುರವಾಗಿ ಮಾತನಾಡಿ. ಅಶುದ್ಧ ಸಂಕಲ್ಪಗಳ ಸಮಾಪ್ತಿ, ಸಂಪೂರ್ಣ ಪವಿತ್ರತೆ. ಬುದ್ಧಿಯಲ್ಲಿ ಹಳೆಯ ಅಸುರಿ ಸಂಸ್ಕಾರಗಳು ಅಥವಾ ಅಶುದ್ಧ ಸಂಕಲ್ಪಗಳು ಟಚ್ ಆಗದಂತೆ ಜಾಗರೂಕರಾಗಿರಿ. ಯೋಚನೆ ಮತ್ತು
ಮಾತು ಹಾಗೂ ಕರ್ಮಗಳಲ್ಲಿ ಪವಿತ್ರತೆಯನ್ನು ಕಾಪಾಡಿಕೊಂಡು ಲೈಟ್ ಹೌಸ್ನಂತೆ ಜಗತ್ತಿಗೆ ಬೆಳಕನ್ನು ನೀಡಿ ಅಥಾರಿಟಿ ಸ್ವರೂಪ ನಾನು ಶ್ರೇಷ್ಠ ಬ್ರಾಹ್ಮಣ ಆತ್ಮ ಎಂಬ ಸ್ಮೃತಿಯಲ್ಲಿ ಸ್ಥಿತರಾಗಿ ಪ್ರತಿಯೊಂದು ಕರ್ಮವನ್ನು ಮಾಡಿ ನಿಮ್ಮ ಪ್ರತಿಯೊಂದು ನಡೆ ನುಡಿಯು ಇತರರಿಗೆ ಮಾದರಿಯಾಗಲಿ. ರಾಜಯೋಗ ಮನಸ್ಸನ್ನು ಪ್ರಶಾಂತಗೊಳಿಸಿ ಆತ್ಮವನ್ನು ಪರಮಾತ್ಮನೊಂದಿಗೆ ಜೋಡಿಸುವ ಅತ್ಯಂತ ಸಹಜ ಮತ್ತು ಶ್ರೇಷ್ಠ ಮಾರ್ಗವಾಗಿದೆ. ಇದನ್ನು ದಿನದ ಯಾವುದೇ ಸಮಯದಲ್ಲಿ ಅಮೃತ ವೇಳೆ ಬೆಳಗಿನ 4 ರಿಂದ 5 ಅಭ್ಯಾಸ ಮಾಡಿ. ಹಂತ ಹಂತವಾಗಿ ರಾಜಯೋಗ ಮಾಡುವ ವಿಧಾನಗಳು ಅಂದರೆ ಪ್ರಶಾಂತ ವಾತಾವರಣ ಮತ್ತು ಆಸನ ಅಂದರೆ ಪ್ರಿಪರೇಷನ್, ಸ್ಥಳ ಶಾಂತವಾದ ಸ್ವಚ್ಛವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ. ಭಂಗಿ ಅಂದರೆ ಸುಖಾಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ. ಶರೀರವನ್ನು ಸಡಿಲವಾಗಿ ರಿಲ್ಯಾಕ್ಸ್ ಮಾಡಿ. ದೃಷ್ಟಿ ಕಣ್ಣುಗಳನ್ನು ಸಂಪೂರ್ಣವಾಗಿ ಮುಚ್ಚುವ ಬದಲು ಮುಂಭಾಗದ ಒಂದು ಬಿಂದು ಅಥವಾ ಪ್ರಕಾಶಮಾನವಾದ ಕೆಂಪು ಬೆಳಕಿನ ಅಂದರೆ ಚಿತ್ರದ ಕಡೆಗೆ ಸೌಮ್ಯವಾಗಿ ದೃಷ್ಟಿ ನೆಡಬಹುದು. ಶರೀರದಿಂದ ಮನಸ್ಸನ್ನು ಹಿಂತೆಗೆದುಕೊಳ್ಳೋಣ, ಡಿಟ್ಯಾಚ್ಮೆಂಟ್ ಆಗೋಣ. ಆತ್ಮ ಜಾಗೃತಿ ಮಾಡಿಕೊಳ್ಳಿ. ನಿಮ್ಮ ಗಮನವನ್ನು ಬಾಹ್ಯ ಪ್ರಪಂಚ, ಧ್ವನಿಗಳು ಮತ್ತು ದೇಹದ ಭ್ರಮೆಯಿಂದ ಒಳಗಿನ ಕಡೆಗೆ ತನ್ನಿ. ಸಂಕಲ್ಪ ಮಾಡಿ, ನಾನು ಈ ರಕ್ತ ಮಾಂಸದ ದೇಹವಲ್ಲ, ಭ್ರುಕುಟಿಯ ಹಣೆಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಚೈತನ್ಯ ರೂಪದ ಸುಂದರ ಬಿಂದು ಆತ್ಮ ಎಂದು ಭಾವಿಸಿ. ಸ್ಥಿತಿ, ಶಾಂತಿ ಮತ್ತು ಪ್ರಶಾಂತತೆ ನನ್ನ ನಿಜವಾದ ಸ್ವಭಾವವಾಗಿದೆ ಎಂಬ ಅನುಭೂತಿ ಮಾಡಿ. ಪರಮಾತ್ಮನ ಸ್ಮೃತಿ ಮತ್ತು ಸಂಪರ್ಕ, ಕನೆಕ್ಟಿಂಗ್ ವಿತ್ ದ ಸುಪ್ರೀಂ ಲೈಟ್. ಧ್ಯಾನ ಯೋಗದ ಕೇಂದ್ರ ನಿಮ್ಮ ಬುದ್ಧಿಯ ದೃಷ್ಟಿಯನ್ನು ಭೌತಿಕ ಪ್ರಪಂಚದಿಂದ ಮೇಲಕ್ಕೆ ಅತಿ ಸೂಕ್ಷ್ಮವಾದ ಶಾಂತಿಧಾಮಕ್ಕೆ, ಪರಮಧಾಮ, ಕೆಂಪು ಬಂಗಾರದ ಪ್ರಕಾಶವಿರುವ ಲೋಕ ಕೊಂಡೊಯ್ಯಿರಿ. ಶಿವಬಾಬರ ಸಾಕ್ಷಾತ್ಕಾರ. ಅಲ್ಲಿ ಜ್ಞಾನ ಸಾಗರ, ಶಾಂತಿ ಸಾಗರ, ಪರಮಪಿತ ಪರಮಾತ್ಮ ಶಿವಬಾಬಾ ಪ್ರಕಾಶಮಾನವಾದ ಜ್ಯೋತಿರ್ಬಿಂದುವಾಗಿ ಹೊಳೆಯುತ್ತಿದ್ದಾರೆ ಎಂಬುದನ್ನು ಮನಸ್ಸಿನಲ್ಲಿ ಸಾಕ್ಷಾತ್ಕಾರಗೊಳಿಸಿಕೊಳ್ಳಿ. ಸಂಬಂಧದ ಅನುಭವ ಮಾಡಿ. ಬಾಬಾ ನನ್ನ ತಂದೆ, ಶಿಕ್ಷಕ ಮತ್ತು ಸದ್ಗುರು, ನಾನು ಅವರ ಮಗುವಾಗಿದ್ದೇನೆ ಎಂಬ ಮಧುರ ಭಾವನೆಯನ್ನು ಬೆಳೆಸಿಕೊಳ್ಳಿ. ಶಕ್ತಿ ಮತ್ತು ಕಿರಣಗಳ ಅನುಭೂತಿ ಮಾಡಿ. ಅಬ್ಸಾರ್ಬಿಂಗ್ ವರ್ಚ್ಯೂಸ್. ಪರಮಾತ್ಮನಿಂದ ಪರಮ ಶಾಂತಿ, ಪವಿತ್ರತೆ, ಜ್ಞಾನ ಮತ್ತು ಪ್ರೇಮದ ದಿವ್ಯ ಕಿರಣಗಳು ಲೈಟ್ ರೇಸ್ ಶವರ್ನಂತೆ ನಿಮ್ಮ ಮೇಲೆ ಬೀಳುತ್ತಿವೆ ಎಂದು ಕಲ್ಪಿಸಿಕೊಳ್ಳಿ. ಈ ಕಿರಣಗಳು ನಿಮ್ಮ ಆತ್ಮದೊಳಗೆ ಪ್ರವೇಶಿಸಿ ಆತ್ಮದಲ್ಲಿದ್ದ ಹಳೆಯ ಅಸುರಿ ಸಂಸ್ಕಾರಗಳು, ಭಯ ಮತ್ತು ತಮೋಪ್ರಧಾನತೆಯ ತುಕ್ಕನ್ನು ಕರಗಿಸಿ ಸಂಪೂರ್ಣವಾಗಿ ಪವಿತ್ರಗೊಳಿಸುತ್ತಿವೆ ಎಂದು ಭಾವಿಸಿ. ವಿಶ್ವ ಕಲ್ಯಾಣ ಮತ್ತು ಸಮಾಪ್ತಿ. ಸ್ಪ್ರೆಡ್ಡಿಂಗ್ ಲೈಟ್ ಆ್ಯಂಡ್ ಕನ್ಕ್ಲೂಷನ್. ಶಕ್ತಿ ಹಂಚಿಕೆ. ತಂದೆಯಿಂದ ಪಡೆದ ಶಾಂತಿ, ಪ್ರೇಮ ಮತ್ತು ಶಕ್ತಿಯ
ಪ್ರಕಾಶಮಾನವಾದ ಕಿರಣಗಳನ್ನು ನಿಮ್ಮಿಂದ ಇಡೀ ವಿಶ್ವಕ್ಕೆ, ಸರ್ವ ಜೀವರಾಶಿಗಳಿಗೆ ಲೈಟ್ ಹೌಸ್ನಂತೆ ಪಸರಿಸುತ್ತಿದ್ದೀರಿ ಎಂದು ಭಾವಿಸಿ ಸ್ಮೃತಿ ಮುದ್ರೆ. ಓಂ ಶಾಂತಿ. ನಾನು ಶಾಂತ ಸ್ವರೂಪ ಆತ್ಮ ಎಂಬ ಸ್ಮೃತಿಯೊಂದಿಗೆ ಮೆಲ್ಲನೆ ಯೋಗವನ್ನು ಮುಕ್ತಾಯಗೊಳಿಸಿ ದಿನನಿತ್ಯದ ಕರ್ಮಗಳಲ್ಲಿ ತೊಡಗಿ. ದೈನಂದಿನ ಅಭ್ಯಾಸದ ಸಲಹೆ ಏನೆಂದರೆ, ದಿನಕ್ಕೆ ಕನಿಷ್ಠ 15ರಿಂದ 20 ನಿಮಿಷ ಈ ರೀತಿ ಏಕಾಗ್ರತೆಯಿಂದ ಕುಳಿತುಕೊಳ್ಳಿ. ಕೆಲಸ ಮಾಡುವಾಗಲೂ ಮಧ್ಯ ಮಧ್ಯದಲ್ಲಿ 1 ನಿಮಿಷ ಮೈಂಡ್ ಫುಲ್ ಫೋರ್ಸ್ ಟ್ರಾಫಿಕ್ ಕಂಟ್ರೋಲ್ ತೆಗೆದುಕೊಂಡು ನಾನು ಆತ್ಮ ಎಂಬ ಸ್ಮೃತಿಯನ್ನು ರಿಫ್ರೆಶ್ ಮಾಡಿಕೊಳ್ಳಿ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ನಮ್ಮ ಚಾನೆಲಿನ ವಿಡಿಯೋಗಳು, ಇಂದಿನ ಕನ್ನಡ ಜ್ಞಾನ ಮುರಳಿ, ಸಹಜ ರಾಜಯೋಗ, ಆಧ್ಯಾತ್ಮಿಕತೆ ಅನೇಕ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಲು ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಧನ್ಯವಾದಗಳು.